ಬಿಜೆಪಿ ಪಕ್ಷದಿಂದ 6 ವರ್ಷ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಈ ಬೆನ್ನಲ್ಲೇ ಸಾಹುಕಾರ್ ಅಚ್ಚರಿಯ ಹೆಜ್ಜೆಯನ್ನ ಇಟ್ಟಿದ್ದು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡಿದ್ದಾರೆ. ನಿನ್ನೆ ಉಭಯ ನಾಯಕರು ಭೇಟಿಯಾಗಿದ್ದು ಸ್ವಲ್ಪ ದಿನ ಸಮಾಧಾನದಿಂದ ಇರುವಂತೆ ರಮೇಶ್ ಜಾರಕಿಹೊಳಿಗೆ ಫಡ್ನವೀಸ್ ಸಲಹೆಯನ್ನ ನೀಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಬಳಿಕ ಎಲ್ಲವೂ ಸರಿ ಹೋಗಲಿದೆ ಎಂದು ಫಡ್ನವೀಸ್ ಹೇಳಿದ್ದಾರೆ. ಆದರೆ ಈ ವೇಳೆ ಯತ್ನಾಳ್ ಉಚ್ಚಾಟನೆ ಬಗ್ಗೆ ರಮೇಶ್ ಜಾರಕಿಹೊಳಿ ಒಮ್ಮೆಯೂ ಪ್ರಸ್ತಾಪ ಮಾಡಿಲ್ಲ ಎಂದು ತಿಳಿದು ಬಂದಿದೆ. ಇಷ್ಟು ದಿನ ಅಭಿಮಾನಿಗಳು ಬೆಂಬಲಿಗರ ಬಾಯಲ್ಲಿ ಮುಂದಿನ ಸಿಎಂ ಡಿಕೆಶಿ ಅನ್ನೋ ಮಾತು ಘೋಷಣೆ ಕೇಳಿಬಂದಿತ್ತು. ಆದ್ರೆ ಈಗ ಸಚಿವರ ಬಾಯಲ್ಲೇ ಭವಿಷ್ಯದ ಸಿಎಂ ಡಿಕೆಶಿ ಅನ್ನೋ ಮಾತು ಕೇಳಿಬಂದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಡಿಕೆಶಿ ಬಳಿ ಮನವಿ ಮಾಡಿದ ಶಿವಾನಂದ ಪಾಟೀಲ್, ಭವಿಷ್ಯದಲ್ಲಿ ಡಿಕೆಶಿ ಅವರು ಸಿಎಂ ಆದ್ರೆ ಸಹಕಾರ ಖಾತೆಯನ್ನ ನೀವೇ ಇಟ್ಕೊಳ್ಬೇಕು ಅಂತ ವಿನಂತಿಸಿದ್ರು. ಭವಿಷ್ಯದಲ್ಲಿ ನೀವು ಸಹ ಶರದ್ ಪವಾರ್ರಂತೆ ಅವರು ಸಿಎಂ ಆದಾಗಲೂ ಸಹಕಾರ ಸಚಿವರಾಗಿದ್ರು. ಸಹಕಾರ ಕ್ಷೇತ್ರದಲ್ಲಿ ಶರದ್ ಪವಾರ್ರಂತೆ ಎಷ್ಟೇ ನೆನೆದ್ರೂ ಸಹ ಕಡಿಮೆನೆ. ಭವಿಷ್ಯದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ಸಹಕಾರ ಕ್ಷೇತ್ರಕ್ಕೆ ಆದ್ಯತೆಯನ್ನ ನೀಡಬೇಕು ಅಂತ ಮನವಿ ಮಾಡಿದ್ರು. ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಪಾಸ್ ಆಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್, ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ಪಾಸ್ ಆಗಿದೆ. ವಕ್ಫ್ ಸಮಿತಿಯಲ್ಲಿ ಅನ್ಯ ಧರ್ಮದವರನ್ನ ಸೇರಿಸಲು ಮಸೂದೆಯಲ್ಲಿದೆ. ಆದರೆ ಅಲ್ಪಸಂಖ್ಯಾತ ವಿರೋಧಿಗಳನ್ನ ಸಮಿತಿಗೆ ಸೇರಿಸಲು ಹುನ್ನಾರ ನಡೀತಾ ಇದೆ ಅಂತ ಆರೋಪಿಸಿದ್ರು. ಸಂವಿಧಾನದ ವಿರುದ್ಧ ಇದ್ದವರನ್ನ ಸಮಿತಿಗೆ ಸೇರಿಸಲು ಹುನ್ನಾರ ನಡೆದಿದೆ ಅಂತ ಕಿಡಿಕಾರಿದ್ರು. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆಯಾಗಿದೆ. ಈ ಬಗ್ಗೆ ಬೆಂಗಳೂರಲ್ಲಿ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಕ್ಫ್ ಬೋರ್ಡ್ ಹೆಸರಲ್ಲಿ ಲಕ್ಷಾಂತರ ಆಸ್ತಿ ಕಬಳಿಕೆ ಆಗಿದೆ. ವಕ್ಫ್ ಹೆಸರಲ್ಲಿ ದೇವಸ್ಥಾನ, ರೈತರ ಜಮೀನು ಕಬಳಿಕೆಯಾಗಿದೆ. ಅನ್ಯಾಯ ಪ್ರಶ್ನೆ ಮಾಡದೇ ಇದ್ರೆ ನಾವು ಯಾವ ದೇಶದಲ್ಲಿದ್ದೀವಿ ಅಂತ ಕಿಡಿಕಾರಿದ್ರು. ಪ್ರಧಾನಿ ನರೇಂದ್ರ ಮೋದಿ ಜೆಪಿಸಿ ಕಮಿಟಿ ಮಾಡಿದ್ರು. ಜೆಪಿಸಿ ಕಮಿಟಿಯಿಂದ ಸಂಪೂರ್ಣ ಅಧ್ಯಯನ ಮಾಡಿದ್ದಾರೆ. ವಕ್ಫ್ ಬಿಲ್ ಅನ್ನ ಮುಸ್ಲಿಂ ನಾಯಕರೇ ಸ್ವಾಗತ ಮಾಡಿದ್ದಾರೆ. ರಾಜ್ಯ ಬಿಜೆಪಿ ಕೂಡ ಈ ಬಿಲ್ ಸ್ವಾಗತ ಮಾಡಲಿದೆ ಅಂತ ಹೇಳಿದ್ರು. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಮಂಡನೆಯಾಗಿದ್ದು ರಾಜ್ಯ ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಸಿಹಿ ತಿನ್ನಿಸಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ವಕ್ಫ್ ಬಡವರು ದೇವಸ್ಥಾನಗಳ ಆಸ್ತಿಯನ್ನ ಕಬಳಿಸಿತ್ತು. ಬಿಲ್ ಮಂಡನೆಯಿಂದ ಇದೀಗ ವಕ್ಫ್ ಕಬಳಿಕೆಗೆ ಕಡಿವಾಣ ಬೀಳಲಿದೆ ಅಂತ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.